स्वादेवी विश्वासारणिद्रलोकानं प्रदा हुआ महाकाले महालक्ष्मी मां सरस्वती मनसो इष्ट प्रार्थना समर्पयामि गोविंद गोविंद गोविंद। ಚೌಕಪೂಜೆ ಆಗ್ತಾ ಇದೆ. ಭಾಗವತರು ಮತ್ತು ಚಂಡಾದಾರರಿಗೆ ಕಟೀಲು ದೇವಿಯ ಪ್ರಸಾದವನ್ನು ಕೊಡ್ತಾ ಇದ್ದಾರೆ.
ಇನ್ನೇನು ಕೊಡವನಿಗೆ ಬಾರಿ ಮಾತಾಡ್ತಾರೆ. ಏನಂತ ತಿಳ್ಕೊಂಡಿದ್ದಾನೆ ಅವ? ಅಹಂಕಾರಿ. ಯಾರಿಗೆ ಬೈಯುವುದು? ಯಾರಿಗೆ? ಅವನ ಇದ್ದಾನಲ್ಲ, ಯಾರೋ ಎಲೆ ಮೇಲೆ ಕೂತವ, ಕರಿಯ ಚೋಟು, ಕರ್ಬುಡ, ಅವನಿಗೆ. ಅವ ಸತ್ತಿದ್ದಾನೆ. ಸತ್ತಾಯ್ತು. ಹೋದ್ನ? ಹೌದು. ಮತ್ತೆ ಯಾಕಂತ ಇಷ್ಟು ಮಾತಾಡಿದ್ದು? ಅಲ್ವಾ? ಮಾತಾಡಿದವರ ಕಥೆ ಇಷ್ಟೇ ಕೊನೆಗೆ. ಸತ್ತ ಮೇಲೆ ತಡೆ ಯಾಕೆ? ತಿಂದು ಬರ್ತೇನೆ ಆಯ್ತಾ? ಏನಾಯ್ತು? ತಿಂದು ಬರ್ತೇನೆ. ಒಬ್ಬನೇ? ಹೌದು. ಅದು ನನಗಿಲ್ವಾ? ನನಗೆ ನಿನಗೂ ಬೇಕಾ? ಮತ್ತೆ ನಾನು ದುಡಿಲಿಲ್ವಾ? ಹೌದಲ್ವಾ? ಅದೇ. ಬರೀ ಸಣ್ಣ ಪ್ರಾಣಿ. ಅದಷ್ಟೇ. ನಿನಗೆ ಕೊಟ್ಟರೆ ನನಗೇನುಂಟು? ಅಷ್ಟೇ. ಅದಕ್ಕಾಗಿ ನಾನು ತಿನ್ನುತ್ತೇನೆ. ಅದಷ್ಟೇ. ನಿನಗೆ ಮತ್ತೆ ಸಿಕ್ಕಿದ್ರೆ ಕೊಡು. ಒಂದುಂಟು, ಹೇಗೂ ಸಣ್ಣದಲ್ವ? ಹೌದು. ನಾನು ಕೂಡ ಸಣ್ಣವಲ್ಲ. ಅದಕ್ಕೆ ನನಗೆ ಸಾಕಾಗ್ತದೆ. ನಾನೇ ಹಸಿವೆ. ನನಗೂ ಬೇಕು. ಹಾಗೆ ನಾನು ಹೌದಾ? ಕಾಲ್ ಮಾಡು. ಹಂಚುವುದು. ಸರಿ. ಆ ಪ್ರಾಣಿಯ ಸೊಂಟದಿಂದ ಮೇಲೆ ಎಷ್ಟೆಲ್ಲ ಉಂಟು ಅದೆಲ್ಲ ನನಗೆ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದೆಲ್ಲ ನಿನಗೆ. ತಮ್ಮ ಸರಿಯಾಗಿ ಇಲ್ವಾ? ಇನ್ನು ಸರಿ ಯಾವಾಗ ಮಾಡಿದ್ದಿ? ಈ ಕೆಳಗಿದ್ದಲ್ಲ ನನಗ. ಹೌದು. ಒಂದಿಷ್ಟು ಉದ್ದದ ಎರಡು ಎಲ್ಲಿ ಉಂಟು ಎಂತದಕ್ಕೆ? ಜಗಿ 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 ನಾನು ಮೇಲೆ ತಮ್ಮ ಕೋಪ ಮಾಡಬೇಡ. ನೀನು ಹಂಚು ನನಗೆ ಆಗ್ತದೆ. ಒಂದು ಕೈ ಒಂದಿನ ಕಾಲು ನಾನು, ಇನ್ನೊಂದು ನೀನು. ಹಿಡಿದು ಸರಿ ಎಳೆಯುವ, ಸಿಕ್ಕಿದಷ್ಟನ್ನು ತಿನ್ನು. ಹಾಗೆ ಇಲ್ವಾ? ಅವಸರವೇ ಅಪಘಾತಕ್ಕೆ ಕಾರಣ. ಹೌದು. ಅದಕ್ಕೆ ಸ್ವಲ್ಪ ತಡಿ, ಮೆದುವಾಗಲಿ. ನೀರಲ್ಲಿ ಉಂಟಲ್ಲ, ಕೊಳೀತದೆ. ಹಾಗಾದ್ರೆ ಮೆದುವಾಗಿ ಸುಲಭವಾಗಿ. ಸೆಣಸಿ ಪಂಚದೃಗ ತೀರ್ಮಾನವೇ ಆಗದೆ ಹೋಯಿತು. ಜಗಜ್ಜನನ್ನು ಪ್ರಾರ್ಥಿಸಿದಾಕ್ಷಣ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ನೋಡೋಣ. ನಿಮ್ಮ ತೋಳ ಪೌರುಷ ಏನು, ಸಾಹಸಿಗಳ ಏನು. ಸಮಯ ಎಷ್ಟಾಯ್ತು? ಎಷ್ಟು? ದಿವ್ಯ ಪಂಚ ಸಹಸ್ರ ಕಾಲಗಳೇ ಕಳೆದು ಹೋಯಿತು. ಒದದ್ದು ಹೋಯಿತು. ಇನ್ನಾದ್ರೂ ಉಳಿಸಬೇಕು. ಅದಕ್ಕಾಗಿ ಎದ್ದು ಬಂದು ಗೆದ್ದವರಲ್ಲಿವೆ ನೀವೀರು. ಏನು ಬೇಕು ಕೇಳಿಕೊಡುವೆ. ಬೆನ್ನಿಗೊಂದು ಬಿಟ್ರೆ ಉಂಟಲ್ಲ, ಹೀಗಾಗುವೆ. ಗೆದ್ದದ್ದು ನಾವು, ಸೋತದ್ದು ನೀನು. ನೀನು ಕೇಳು, ನಾವು ಕೊಡ್ತೇವೆ. ನಂಬಿಕೆ ಇಲ್ಲ. ಕೈತಟ್ಟಿ ಮಾತು ಕೊಟ್ಟರೆ ಕೇಳಬಹುದು. ಏನು ಕೇಳ್ತಾನು? ನಾವಿರುವರು ಏನು ಇಲ್ಲ. ಮಾತು ಕೊಟ್ಟು ಸಿಕ್ಕಿ ಬಿದ್ದವು ಮೂರ್ಖರೇ. ಅದೆಂತದ ಮೂರ್ಖ ಅಂದ್ರೆ? ಒಳ್ಳೆಯವ. ದೊಡ್ಡವ ನಾನಿದ್ದೇನೆ, ನನಗೇನಿಲ್ವಾ? ಉಂಟು. ಎಂತದ? ನೀನು ಶತಮೂರ್ಖ ಅಂದ್ರೆ 100 ಪಾಲು ಹೆಚ್ಚು ಒಳ್ಳೆ. ಹಾಗಿದ್ರೆ ನೀನೆಂತ? ನಾನು ಜಾಣ. ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದ ಜಾಣ. ನಿನಗೆ ಏನೆಲ್ಲ ಬೇಕೋ ಈ ಮೂರ್ಖ ಶತಮೂರ್ಖರಲ್ಲಿ ಕೇಳು, ಕೊಡ್ತೇವೆ. ನನಗೆ ನಿಮ್ಮಿಬ್ಬರ ಪ್ರಾಣ ಬೇಕು. ವಿಶ್ವವಿರಾಟ್ ಸ್ವರೂಪಿಯೇ, ನಿನ್ನ ದಿವ್ಯ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ನೀನಿದ್ದ ದಿವ್ಯ ಜ್ಞಾನದ ಮುಖೇನವಾಗಿ ನೀನೇನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾದದ್ದು.
ಆರಂಭದಲ್ಲಿ ಅಜ್ಞಾನವೇ ಇದ್ದದ್ದು. ಆದ್ದರಿಂದ ಬಡಿಯುವುದಕ್ಕೆ ನಾವು ಮುಂದೆ ಬಂದು ಈ ವೇಳೆಗೆ ಅದೆಲ್ಲ ಅಪರಾಧ ಎನ್ನುವುದು ಸ್ಪಷ್ಟವಾಗುವುದರ ಜೊತೆಯಲ್ಲಿ ಬದುಕು ಅರ್ಹತೆಯನ್ನು ನಾವು ಕಳಕೊಂಡಿದ್ದೇವೆ. ಮುಂದಕ್ಕೆ ಬದುಕಬೇಕೆಂಬ ಬಯಕೆ ಇಲ್ಲದಿದ್ದರು ಮೋಕ್ಷವನ್ನು ಹೊಂದಬೇಕು ಎಂಬಂತ ಇಚ್ಛೆ ಉಂಟು. ಮೋಕ್ಷವನ್ನು ಕಳಿಸುವ ಓ ತಂದೆಯೇ, ನಮ್ಮ ಜೀವನ ಮುಂದಿನವರಿಗೆ ಪಾಠವಾಗಬೇಕೆನ್ನುವಂತ ಆಕಾಂಕ್ಷೆ ನಮ್ಮದು. ಅದರ ಹೆಸರಿಲ್ಲ. ದೇವರೇ, ತಂದೆಯಾಗಿ ಮಕ್ಕಳಾದಂತಹ ನಮಗೆ ನೀನೇ ಹೆಸರನ್ನು ಕೊಟ್ಟು ಆ ಎರಡು ಹೆಸರುಗಳನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ನಮ್ಮನ್ನು ಉದ್ಧರಿಸು. ಕರುಣಿಸುವ ಭಯವನು ಮೆರೆದ ಮನಸ್ಸನನ್ನು ನೇಮಿಸಿ ಸೃಷ್ಟಿಗಾರರೇ ಭಯವನ್ನೇ ಕರುಣಿಸುತ್ತಾ ಇದ್ದೇನೆ. ನಿಮ್ಮಿರುವರ ಕೇಳಿಕೆಯ ಹಾಗೆ ನಿಮಗಿರುವವರಿಗೆ ಹೆಸರನ್ನಿತ್ತು. ಆ ಹೆಸರು ಈ ಪ್ರಪಂಚದಲ್ಲಿ ನಾನಿರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ನಿಮ್ಮ ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿಯೇ ಆ ಹೆಸರಾಗಿ ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕಾಂತಿಯಿಂದ ಕಂಗೊಳಿಸಿದ ನೀನೇ ಮಧು. ಕಠಿಣತರದ ತನುವನ್ನು ಹೊಂದಿದ ನೀನು ಕೈಟಪ್ಪ. ನೀವಿರುವರು ಮಧು ಕೈಟಪ್ಪರು. ಆದರೆ ನಿಮ್ಮ ಕೇಳಿಕೆ ಬಿಂದು ನೀರು ಸೋಂಕದ ಹಾಗೆ ಪ್ರಾಣ ಪಡೆಯಬೇಕು. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ಹೀಗೆ ಬನ್ನಿ. ಸುರೇಶ್ ಯಾರು ಮೇರೆ ಸುಗಂಧ ಒಂದು ಪಟಾಕಿ ಬಿಡೋದಿಲ್ಲ ರೀ, ಮೇರೆ ಪಟಾಕಿ ತಂದಿಲ್ಲ ಮೇರೆ ಚುನ್ನಿ ಬೂನು ಸುರೇಶ್ ಮಾತ್ರ ಅವನು ಅದೆಲ್ಲ ಇತ್ತು. ಅಂಗಡಿ ಬೇರೆ ಉಂಟು. गड़ा मेरे कैमरा बार में तो आता रहा ಸರಿ ಬರಡ. ಹಾಂ ಬರ್ತೇನೆ. ನೇರವಾಗಿ ಸುರಲೋಕವನ್ನಡಲಿ ಇಂದ್ರಾದಿ ಸಮನತರನ್ನೆಲ್ಲ ಸೆಗಡಿಸಿದೆಯ. ನೀನು ಮಾಡಿದ ತಪ್ಪನ್ನು ತಟ್ಟಿಗೆ ಹೇಳುವುದಕ್ಕೆ ಬೇಕಾಗಿ ಸುರನ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ಭರದಿ ನಡೆದಂದಾಗ ಮಾಲಿನಿಗೆ ಎರಗಿ ಎರಗಿ ಬೀಳಿದನು ಅಮ್ಮ 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 ಅಮ್ಮ